ಈಗ ನಿಮ್ಗೆ ತಿಳ್ಕೊಳ್ಬೇಕು, ನಿಮ್ಗೊಂದು ಜವಾಬ್ದಾರಿ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ಒಂದು ನಂಬಿಕೆ ಮುಖ್ಯ. ಏನ್ ನಂಬಿಕೆ? ಕಾಂಗ್ರೆಸ್ ಪಕ್ಷ ನಿಮ್ಮನ್ನ ನಂಬಿದೆ. ನೀವು ನಮ್ಮ ಗ್ಯಾರಂಟಿಗಳನ್ನ ಮನೆ ಕೊಟ್ಟು ಮತವಾಗಿ ಪರಿವರ್ತನೆಯನ್ನ ಮಾಡ್ತೀರಿ ಅನ್ನೋದು ಒಂದು ನಂಬಿಕೆ. ಅದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಮಾತು ಕೊಡೋದು ಮುಖ್ಯ ಅಲ್ಲ, ನೀವು ಆ ಮಾತನ್ನ ಉಳಿಸ್ಕೊಳ್ಬೇಕು. ಇದೊಂದು ಇತಿಹಾಸ ಪುಟಕ್ಕೆ ನೀವು ಸೇರ್ತಾ ಇದ್ದೀರಿ. ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ. ಸೊ ಹಂಗೆ ನಿಮ್ಗೆ ಹೋರಾಟದ ಶಕ್ತಿ ಕೊಟ್ಟಿದ್ದೀವಿ. ಹೋರಾಟ ಮಾಡೋನು ಗೆದ್ದೇ ಗೆಲ್ತಾನೆ, ಅದಕ್ಕೆ ನೀವು ಭರವಸೆ ಇಟ್ಕೊಳಕ್ ಹೋಗ್ಬೇಡಿ. ಸೊ ಆದ್ರಿಂದ ತಮ್ಗೆ ಇವತ್ತು ತಾವು ಇಂಥ ಒಂದು ಸಂದರ್ಭದಲ್ಲಿ ತಾವು ಚಿಂತೆ ಮಾಡದೆ ಬೆಳಗ್ಗೆ ಸಾಯಂಕಾಲ ನಿಮ್ಮ ಎಷ್ಟೇ ಕಷ್ಟ ಇದ್ರು, ಈಗ ಮುಖ್ಯಮಂತ್ರಿಗಳು ಬಜೆಟ್ ಮಂಡಿಸಿದ್ರು 3,71,000 ಕೋಟಿ. ಅಲ್ವಾ ಸರ್? 3,71,000. 3,71,000. ಅದರಲ್ಲಿ 56,000 ಕೋಟಿ ಈ ಬಜೆಟ್ಗೆ. ಯಾವುದಕ್ಕೆ? ಗ್ಯಾರಂಟಿಗೆ. ಮಿಕ್ಕಿದು ಸಂಬಳ, ಸಾರಿಗೆ, ಮತ್ತೊಂದು 1,24,00,000 1,24,000 ಕೋಟಿ ಅಭಿವೃದ್ಧಿಗೆ. ಬೇರೆ ಟೀಚರ್ ಸಂಬಳ, ಅವ್ರ ಸಂಬಳ, ಇವ್ರ ಸಂಬಳ ಇದೆಲ್ಲ ಹೋಗ್ತದೆ. ಆದ್ರೆ ಈ ಗ್ಯಾರಂಟಿಗೆ ಇಡೀ ದೇಶದಲ್ಲಿಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಇಡೀ ದೇಶದಲ್ಲಿಲ್ಲ. ಎಲ್ಲ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಇವತ್ತು ಮಾಡಿದ್ದಾರೆ. ಮೋದಿಯವರು ಈ ಗ್ಯಾರಂಟಿ ಮಾಡೋಕ್ಕಾಗೋದಿಲ್ಲ, ಸರ್ಕಾರ ಬರ್ಬಾದ್ ಆಗೋಯ್ತಾರೆ ಅಂತ ಅದನ್ನ ಸಿದ್ದರಾಮಯ್ಯ ಸಾಹೇಬರು ಮಾತಾಡ್ತಾರೆ. ಈಗ ನಮ್ ಗ್ಯಾರಂಟಿ ಬಿಟ್ಬಿಟ್ರು. ಈಗ ನೋಡ್ಬಿಟ್ಟು ಅದಾಗೋದಿಲ್ಲ ಅಂದ್ರು. ಮಧ್ಯಪ್ರದೇಶದಲ್ಲಿ ಅಲ್ಲಿ ಕೊಟ್ಬಿಟ್ರು ಹೆಣ್ಮಕ್ಳಿಗೆ ಎಲೆಕ್ಷನ್ ಮುಂಚಿತವಾಗಿ. ಈಗ ನಾವು ಕೊಟ್ಟಿದ್ದಲ್ಲ ಇದನ್ನ ಜಾಗ, ಅದನ್ನೆಲ್ಲ ಬ್ಲಾಕ್ ಮಾಡ್ಬಿಟ್ಟು ಇದರಲ್ಲಿ ಪೇಪರ್ ಅಲ್ಲಿ ಮೋದಿ ಗ್ಯಾರಂಟಿ ಅಂತ ಹಾಕ್ತವ್ರೆ. ಬಿಜೆಪಿ ಗ್ಯಾರಂಟಿ, ಅದು ಮೋದಿ ಗ್ಯಾರಂಟಿ ಅಂತ. ನಮ್ದು ಕಾಂಗ್ರೆಸ್ ಗ್ಯಾರಂಟಿ. ಕಾಂಗ್ರೆಸ್ ಗ್ಯಾರಂಟಿ. ನಿಮ್ದು ಯಾವ ಗ್ಯಾರಂಟಿ? ಕಾಂಗ್ರೆಸ್ ಗ್ಯಾರಂಟಿ. ಏನ್ ಗ್ಯಾರಂಟಿ? ಹಸ್ತದ ಗ್ಯಾರಂಟಿ, ಈ ಕೈ ಗ್ಯಾರಂಟಿ, ಈ ಕೈ ಗ್ಯಾರಂಟಿ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳಿದಿಷ್ಟೇ. ಇನ್ನ ನಿಮ್ಗೆ ಹೆಚ್ಚಿಗೆ ಜವಾಬ್ದಾರಿ ಸಿಗ್ತದೆ, ಗೌರವ. ಇದೊಂದು ದೊಡ್ಡ ಹುದ್ದೆ ಕೊಟ್ಟಿದ್ದೀನಿ ಅಂತ ನಾನು ಹೇಳುದಿಲ್ಲ, ಆದ್ರೆ ಒಂದು ಆತ್ಮ ಸಾಕ್ಷಿ ಇರ್ತದೆ, ಒಂದು ಸಮಾಧಾನ ಇರ್ತದೆ. ನಿಮ್ ಲೀಡರ್ಗಳು ನಿಮ್ಮನ್ನ ಗುರುಸಿದ್ದಾರೆ. ಸೊ ಅದಕ್ಕೆ ನೀವು ಬೇರೆಯವ್ರನ್ನೂ ಸೇರಿಸ್ಕೋಬೇಕು. ಒಬ್ಬನು 2 ಪಂಚಾಯತಿ ಒಬ್ಬೊಬ್ರು ಹೊಂದಿಸ್ಕೋಬೇಕು. ಜಿಲ್ಲಾಧ್ಯಕ್ಷಗಳು, ತಾಲೂಕು ಅಧ್ಯಕ್ಷಗಳು ಇದು ನೋಡಬೇಕು. ಒಂದೊಂದು ತಾಲೂಕಿಗೆ, ಒಂದೊಂದು ಪಂಚಾಯತ್ಗೆ ಒಂದು ಟೀಮ್ ಮಾಡಬೇಕು. ಒಂದೊಂದು ಬೂತ್ಗೆ ಮಿನಿಮಮ್ 5 ಜನ 6 ಜನ ನೀವು ಮಾಡಬೇಕು. ನೀವು ಮನೆಗೆ ಹೋಗ್ಬೇಕು. ಏನ್ ಬೇಡ, ಓಟ್ಗೆ ಕೆಲವು ಕಡೆ 200 ಕೊಡ್ತಾರಂತೆ, 300 ಕೊಡ್ತಾರಂತೆ ಕೆಲವರು ಹೇಳ್ತಾ ಇರ್ತಾರೆ. ನಮ್ಗೆ ಅದು ಮುಖ್ಯ ಅಲ್ಲ. ಒಂದ್ ಮನೆಗೆ 5,000 ರೂಪಾಯಿ ತಿಂಗಳು ಕೊಡ್ತಾ ಇದೀವಲ್ರಿ, ಇದಕ್ಕಿನ್ನ ಇನ್ನೇನ್ ಬೇಕು?